ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ರಿವ್ಯೂ ಮಾಡಿಕೊಟ್ಟಿರುವ ಚಿತ್ರದ ಹೆಸರು ರಕ್ಕಸಪುರದಳ್ ಅಂತ. ರಕ್ಕಸಪುರದಳ್ ಎಂಬ ಚಿತ್ರ 2026 ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಯಿತು. ಈ ಚಿತ್ರದಲ್ಲಿ ರಾಜ್ ಬಿ ಶೆಟ್ಟಿಯವರು ಹೀರೋಗಿ ನಟಿಸಿದ್ದಾರೆ. ಆದರೆ ಈ ಚಿತ್ರದ ಹೀರೋ ರಾಜ್ ಬಿ ಶೆಟ್ಟಿ ಅನ್ನೋಕ್ಕಿಂತ ಈ ಚಿತ್ರದ ಕಥೆಯೇ ಈ ಚಿತ್ರದ ಹೀರೋ ಅಂತ ಹೇಳ್ಬೋದು. ಅಷ್ಟು ಸೂಪರ್ಬಾಗಿ ಕತೆ ಮೂಡಿ ಬಂದಿದೆ. ಈ ಚಿತ್ರದ ಪ್ರತಿಯೊಂದು ಪಾತ್ರನೂ ಕತೆ ತಕ್ಕಂಗೆ ಯಾವ ರೀತಿ ಬೇಕೋ ಆ ರೀತಿ ಒಂದೊಂದನ್ನು ಯಾವ ರೀತಿ ಕನೆಕ್ಟ್ ಮಾಡಿದ್ದಾರೆ ಅಂದರೆ ನೀವು ಚಿತ್ರಮಂದಿರದಲ್ಲಿ ಹೋಗಿ ನೋಡಲೇಬೇಕು. ಅಷ್ಟು ಸೂಪರ್ಬಾಗಿದೆ. ಅಂದರೆ ಒಂದೊಂದು ಸೀನ್ನು ನೀವು ಪ್ರೆಡಿಕ್ಟ್ ಮಾಡೋಕ್ಕಾಗ್ದಂಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ ಹೇಳ್ಬೋದು. ಅಷ್ಟು ಸೂಪರ್ಬಾಗಿದೆ ಮೂವಿ. ಮತ್ತು ಸಾಂಗ್ನ ವಿಚಾರಕ್ಕೆ ಬರೋದಾದರೆ ಈ ಚಿತ್ರದಲ್ಲಿ ಸಾಂಗ್ಸ್ ಎರಡೇ ಇರೋದು. ಆದರೂ ಈ ಚಿತ್ರದ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಒಂದು ಬ್ಯಾಕ್ ಮ್ಯೂಸಿಕ್ ಅಂತಲೇ ಹೇಳ್ಬೋದು, ಕಂಪ್ಲೀಟ್ನ ಅರ್ಜುನ್ ಜನ್ಯ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಸೂಪರ್ವಾಗಿ ಎಲ್ಲನೂ ಯಾವ ರೀತಿ ಬರಬೇಕು ಆ ರೀತಿ ಮೂಡ್ ಬಂದಿದೆ. ಮತ್ತು ಈ ಚಿತ್ರನ ನೀವು ಥಿಯೇಟ್ರಲ್ಲೇ ಹೋಗಿ ಯಾಕೆ ನೋಡಬೇಕು ಅಂತ ಅನ್ನೋದಾದರೆ, ನಾವು ಇತ್ತೀಚೆಗೆ ಮಲಯಾಳಂ ಮೂವೀಸ್ನ ತುಂಬ ಇಷ್ಟಪಡ್ತಿದ್ದೀವಿ. ಯಾಕೆಂದರೆ ಆ ಚಿತ್ರಗಳಲ್ಲಿ ಅಷ್ಟು ಸಿಂಪಲ್ ಆಗಿರುತ್ತೆ ಹಾಗೂ ಕಂಪ್ಲೀಟ್ ಕತೆ ಓರಿಯೆಂಟೆಡ್ ಚಿತ್ರ ಆಗಿರುತ್ತೆ. ಆ ರೀತಿಯ ಚಿತ್ರ ನಮ್ಮ ಕನ್ನಡದಲ್ಲಿ ಒಂದು ಬಂದಿದೆ ಅಂದರೆ ಅದು ರಕ್ಕಸಪುರದಳ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ನೀವು ಅಷ್ಟೇ ಸಿಂಪಲ್ಲಾಗಿ ನೋಡ್ಬೋದು ಹಾಗೂ ಕಂಪ್ಲೀಟ್ ಕತೆ ಓರಿಯೆಂಟೆಡ್ ಚಿತ್ರ ಅಂತಲೇ ಹೇಳ್ಬೋದು. ಈ ಚಿತ್ರದ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಹಾಗೂ ನಾವು ಕನ್ನಡಿಗರಾಗಿ ಈ ಥರದ ಚಿತ್ರನ ನಾವು ಪ್ರೋತ್ಸಾಹಿಸಬೇಕು ಹಾಗೂ ಈ ಥರದ ಚಿತ್ರನ ಬೆಳೆಸಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ನಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಈ ಚಿತ್ರವನ್ನು ವೀಕ್ಷಿಸಿ ನೀವು ಈ ಚಿತ್ರನ ಎಂಜಾಯ್ ಮಾಡ್ತೀರಾ, 100% ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ. ಈ ರೀತಿ ಹೇಳ್ತಾ ಈ ರಿವ್ಯೂನ ಮುಗಿಸ್ಬೇಕು ಅಂತ ಇಷ್ಟಪಡ್ತೀನಿ. ನನ್ನ ಈ ಥರದ ರಿವ್ಯೂಸ್ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.